ಹಾಸನದಲ್ಲಿ ಹಿರಿಯ ಸಾಹಿತಿ ಬಾನು ಮುಷ್ತಾಕ್ ಅವರ ನಿವಾಸದಿಂದ ಎಸ್ಐಆರ್ಗೆ ಜಿಲ್ಲಾಧಿಕಾರಿ ಚಾಲನೆಯನ್ನ ಕೊಟ್ಟಿದ್ದಾರೆ. ಬೂಕರ್ ಪ್ರಶಸ್ತಿ ವಿಜೇತ ಸಾಹಿತಿ ಬಾನು ಮುಷ್ತಾಕ್ ಅವರ ಮನೆಯಿಂದಾನೇ ಎಸ್ಐಆರ್ ಪ್ರಕ್ರಿಯೆಗೆ ಹಾಸನ ಜಿಲ್ಲೆಯಲ್ಲಿ ಚಾಲನೆಯನ್ನ ಕೊಡಲಾಗಿದೆ. ಬಾನು ಮುಷ್ತಾಕ್ ಅವರಿಗೆ ಎನ್ಯೂಮರೇಷನ್ ಫಾರ್ಮ್ನ ನೀಡುವ ಮೂಲಕ ಡಿಸಿ ಲತಾ ಕುಮಾರಿ ಎಸ್ಐಆರ್ಗೆ ಚಾಲನೆಯನ್ನ ಕೊಟ್ಟರು. ಬಾನು ಮುಷ್ತಾಕ್ ಅವರ ಮನೆ ಮಂದಿಯ ನಮೂನೆಯನ್ನ ಅವ್ರ ಕೈನಲ್ಲಿ ಆ ಫಾರ್ಮ್ ಏನಿದೆ ಎನ್ಯೂಮರೇಷನ್ ಫಾರ್ಮ್ ಮನೆಯವರು ಎಲ್ಲರ ಕೈನಲ್ಲೂ ಕೂಡ ಅದನ್ನ ಫಿಲ್ ಮಾಡಿಸುವಂತಹ ಕೆಲಸವನ್ನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕೆಎಸ್ ಮಾಡಿದ್ದಾರೆ. ಇನ್ನು ಆ ನಂತರದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಂತಹ ಹಿರಿಯ ಸಾಹಿತಿ ಬಾನು ಮುಷ್ತಾಕ್ ಎಸ್ಐಆರ್ ವಿಚಾರವಾಗಿ ಯಾರೂ ಕೂಡ ಗಾಬರಿ ಬೀಳುವಂತಹ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. SIR ಪ್ರೋಸೆಸ್ ಬಗ್ಗೆ ಬರ್ತಾ ಇದ್ದಂಥ ಪರ ವಿರೋಧ ಚರ್ಚೆಗಳು, ಮಾಧ್ಯಮದಲ್ಲಿ ಬರ್ತಿದ್ದ ವಿಶ್ಲೇಷಣೆಗಳು ಇದೆಲ್ಲವನ್ನು ನೋಡಿ ನನಗೆ ಗಾಬರಿನೇ ಆಗಿತ್ತು. ಇದನ್ನು ಹೇಗೆ ಎದುರಿಸೋದು, ಯಾವ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದು, ನನ್ನ ಪೂರ್ವಜರ ದಾಖಲಾತಿಗಳನ್ನು ಹೇಗೆ ಕಲೆಕ್ಟ್ ಮಾಡೋದು ಅನ್ನೋದು ನನಗೆ ಭಾಳ ಗಾಬರಿ ಅಂತ ಅನ್ನಿಸ್ತು. ನನಗೆ ಹೀಗಾದಾಗ ಮತ್ತೆ ಉಳಿದಂತೆ ಸ್ವಲ್ಪ ದಾಖಲಾತಿಗಳನ್ನು ಶೇಖರಿಸಿ ಇರ್ಬೋದು, ಆದರೆ ಶೇಖರಿಸಿ ಇಡದಂತಹ ಜನರಿಗೆ ಎಷ್ಟು ಸಮಸ್ಯೆ ಆಗ್ಬೋದು ಅಂತ ಹೇಳಿಬಿಟ್ಟು ನನಗೆ ಅದು ಕೂಡ ಒಂಥರ ದಿಗಿಲಾಗ್ತಾಯಿತ್ತು. ಆದರೆ ಇವತ್ತು ಏನು ನಮ್ಮ ಹಾಸನ ಜಿಲ್ಲಾಧಿಕಾರಿ ಶ್ರೀಮತಿ ಲತಾ ಕುಮಾರಿ ಅವರ ಒಂದು ನೇತೃತ್ವದಲ್ಲಿ ಒಂದು ಅಧಿಕಾರಿಗಳ ತಂಡ ಬಂದರು. ನನಗೆ BLO ಮಟ್ಟದ ಅಧಿಕಾರಿಗಳು ಇದರಲ್ಲಿ ಎಲ್ಲ ರೀತಿಯಲ್ಲೂ ಸಾರ್ವಜನಿಕರಿಗೆ ನೆರವು ನೀಡ್ತಾರೆ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಸಂತೋಷ್ ನನಗೆ BLO ಅವರು ಕೂಡ ಶ್ರೀಮತಿ ಲತಾ ಕುಮಾರಿ ಜಿಲ್ಲಾಧಿಕಾರಿಯವರ ಆದೇಶದ ಮೇರೆಗೆ ಅವರ ಮಾರ್ಗದರ್ಶನದಲ್ಲಿ ನನಗೆ ಸಹಾಯವನ್ನು ನೀಡಿದರು. ಹೀಗಾಗಿ ಅಲ್ಲಿದ್ದಂಥ ಕಾಲಮ್ಗಳು ಕೂಡ ಸುಲಭವಾಗಿವೆ, ಅಂಥ ಕಷ್ಟ ಅಂತ ಏನೂ ಕೂಡ ಅನ್ನಿಸ್ಲಿಲ್ಲ ನನಗೆ. ನನ್ನಲ್ಲಿದ್ದಂತಹ ಮಾಹಿತಿ, ನನ್ನ ವೋಟರ್ಸ್ ID ಕಾರ್ಡು ಮತ್ತು ನನ್ನ ಆಧಾರ್ ಕಾರ್ಡು ಇಷ್ಟನ್ನು ನಾನು ದಾಖಲಿಸಿ ನನ್ನ ಸ್ವಂತ ಹಸ್ತಾಕ್ಷರದಲ್ಲೇ ನಾನು ದಾಖಲಿಸಿದಾಗ ಆ ಪ್ರಕ್ರಿಯೆ ಪೂರ್ಣಗೊಳ್ತು ಅಂತ ಹೇಳಿಬಿಟ್ಟು ಶ್ರೀಮತಿ ಲತಾ ಕುಮಾರಿ ಅವರು ಏನು ಹೇಳಿದರು, ಇದರಿಂದ ನನಗೆ ನಿಜವಾಗಿಯೂ ಸಂತೋಷ ಆಯಿತು. ನನ್ನ ಪಾಸ್ಪೋರ್ಟ್ ಅದು ಇದು ಏನೇನೋ ದಾಖಲೆಗಳನ್ನ ನಾನು ನೆನ್ನೆಯಿಂದ ಗಡಿಬಿಡಿಯಲ್ಲಿ ಶೇಖರಿಸಿ ಇಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೆ. ಅದು ಯಾವುದೂ ಕೂಡ ಅಗತ್ಯ ಇಲ್ಲ. ನಮ್ಮಲ್ಲಿ ಸಹಜವಾಗಿ ಇರ್ಬೋದಾದಂಥ ಆಧಾರ್ ಕಾರ್ಡು ಮತ್ತು ಚುನಾವಣಾ ID ಕಾರ್ಡು ಇದಿದ್ದರೆ ನಮ್ಮ ಈ ಪ್ರೋಸೆಸ್ ಸಂಪೂರ್ಣವಾಗುತ್ತೆ. ಮತ್ತು ಹಿಂದೆ ಇರ್ತಕ್ಕಂಥ ನಮ್ಮ ಪೂರ್ವಜರ ಯಾವುದಾದ್ರೂ ವೋಟರ್ಸ್ ID ಕಾರ್ಡ್ ಇದ್ದರೂ ಕೂಡ ಅದು ಕೂಡ ಭಾಳ ಮುಖ್ಯ ಆಗತ್ತೆ ಈ ಸಂದರ್ಭದಲ್ಲಿ. ದಯಮಾಡಿ ಇವು ನಮ್ಮ ಅಗತ್ಯದ ದಿನನಿತ್ಯದ ದಾಖಲೆಗಳು, ಅದರಿಂದ ಗಾಬರಿ ಬೀಳೋ ಅಗತ್ಯ ಇಲ್ಲ. ಈ ದಾಖಲೆಗಳನ್ನ ನಾವು ಸರಿಯಾಗಿ ಜೋಡಿಸಿ ಇಟ್ಕೊಂಡ್ರೆ ಈ ಪ್ರಕ್ರಿಯೆ ಇನ್ನೂ ಕೂಡ ಸುಲಭ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಅಧಿಕಾರಿಗಳು ಕೂಡ ತಮ್ಮ ಶಕ್ತಿ ಮೀರಿ ಈ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ನಮ್ಮ ಜಿಲ್ಲಾಡಳಿತಕ್ಕೂ ಶ್ರೀಮತಿ ಲತಾ ಕುಮಾರಿಯವರಿಗೂ ಮತ್ತು ಅವರ ತಂಡಕ್ಕೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಎಲ್ಲ ಜನರಿಗೂ ಕೂಡ ಇದು ಇಷ್ಟೇ ಸುಲಭವಾಗಿ ಆಗಲಿ ಅಂತ ಬಯಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.